ಹುಟ್ಟಿದವರು ನಾವಂತೂ ತುಂಬ ಪುಣ್ಯ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ಪಿ ಯು ಸಿ ರಿಸಲ್ಟ್ ಅನೌನ್ಸ್ ಆಗಿದೆ. ನಮ್ಮ ತಂದೆ ತಾಯಿಗಳಿಗೆ ಪಿ ಯು ಸಿ ರಿಸಲ್ಟ್ ಯಾವತ್ತು ಅಂತಲೇ ಗೊತ್ತಿರಲಿಲ್ಲ. ಗೊತ್ತಿದ್ದರೂ ಅವರಿಗೆ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಚೆಕ್ ಮಾಡಿದರೂ ಅದನ್ನು ತೆಗೆದು ಸ್ಕ್ರೀನ್ಶಾಟ್ ತೆಗೆದು ಅದನ್ನು ಸ್ಟೇಟಸ್ ಹಾಕಲಿಕ್ಕೂ ಗೊತ್ತಿರಲಿಲ್ಲ. ಆ ಕಾರಣಕ್ಕಾಗಿ ನಾವು ತುಂಬ ಪುಣ್ಯ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ನಮಗೆಲ್ಲ ಎಸ್ ಎಲ್ ಸಿಯಲ್ಲಿ 100% ತೆಗಿಬೇಕು, ಪಿ ಯು ಸಿಯಲ್ಲಿ 100% ತೆಗಿಬೇಕು, ಡಿಗ್ರಿಯಲ್ಲಿ 100% ತೆಗಿಬೇಕು. ನಾವು 100% ತೆಗೆದ್ರೆ ಮಾತ್ರ ನಮ್ಮ ತಂದೆ ತಾಯಿಯ ಹೆಸರು ಉಳಿಯುವಂಥದ್ದು, ನಾವು ಕಲಿತಂಥ ಶಿಕ್ಷಣ ಸಂಸ್ಥೆ ಹೆಸರು ಉಳಿಯುವಂಥದ್ದು. ಈ ರೀತಿಯ ಯಾವುದೇ ಒತ್ತಡಗಳಿರಲಿಲ್ಲ. ನಾವೆಲ್ಲ ಶಿಕ್ಷಣ ಜೊತೆಗೆ ಒಂದಷ್ಟು ಸ್ನೇಹ ಸಂಪಾದನೆ, ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಕಲ್ತಿದ್ರಿಂದ ಬಹುಶಃ ಬದುಕು ನಮಗೆ ತುಂಬ ಸಲೀಸಾಯಿತು. ನಾವು ಯಾವುದೇ ಕಾರಣಕ್ಕೂ ಮಾರ್ಕನ್ನು ನೆಚ್ಚಿಕೊಂಡು ಯಾವುದೇ ಕೆಲಸವನ್ನು ಮಾಡಲಿಲ್ಲ, ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ನಮ್ಮ ಮಾರ್ಕ್ ಕಾರ್ಡನ್ನು ಹಿಡ್ಕೊಂಡು ಕೆಲಸಕ್ಕಾಗಿ ರೆಸ್ಯೂಮನ್ನು ರೆಡಿ ಮಾಡಿ ಕೆಲಸಕ್ಕಾಗಿ ಇಂಟರ್ವ್ಯೂ ಕೊಡುವಂತಹ ಯಾವುದೇ ಆ ಒಂದು ಸಮಸ್ಯೆ ನಮಗೆ ಬರಲಿಲ್ಲ. ನಮ್ಮಲ್ಲಿ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾವು ಎಸ್ ಎಲ್ ಸಿಯಲ್ಲಿ 100% ತೆಗೆಯೋದು, ಪಿ ಯು ಸಿಯಲ್ಲಿ 100% ತೆಗೆಯೋದು, ಡಿಗ್ರಿಯಲ್ಲಿಯೂ 100% ತೆಗೆಯೋದು, ಆನಂತರ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ 9ರಿಂದ 5 ಗಂಟೆವರೆಗೆ ಜೀತದ ಕೆಲಸ ಮಾಡಿದಾಗೆ ಮಾಡ್ತಾ ಬದುಕು ಸಾಗಿಸುವುದು. ಇದನ್ನು ತುಂಬ ಜನ ನಮ್ಮನ್ನು ಲೈಫ್ ಸಟ್ಲ್ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಲೈಫ್ ಸಟ್ಲ್ ಅನ್ನುವಂತಹ ಕಾನ್ಸೆಪ್ಟ್ ಸುಳ್ಳು. ತುಂಬ ದುಡ್ಡು ಬರುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಲೈಫ್ ಸಟ್ಲ್ ಅಲ್ಲ, ಆ್ಯಂಡ್ ಪರ್ಫೆಕ್ಟ್ ಕೂಡ ಅಲ್ಲ. ನಮ್ಮ ಲೈಫ್ ಯಾವತ್ತೂ ಪರ್ಫೆಕ್ಟ್ ಆಗಿರೋದಿಲ್ಲ. ಒಂದಷ್ಟು ಏರುಪೇರುಗಳು, ಸೋಲು ಗೆಲುವುಗಳು ಇದ್ದಾಗಲೇ ಅದು ಲೈಫು. ಹಾಗೆ 100% ಮಾರ್ಕ್ ರ್ಯಾಂಕ್ ತೆಗೆದ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತಾ, ಫೇಲ್ ಆದ ವಿದ್ಯಾರ್ಥಿಗಳಿಗೆ ಮತ್ತು ಕಡಿಮೆ ಮಾರ್ಕ್ ತೆಗೆದ ವಿದ್ಯಾರ್ಥಿಗಳಿಗಂತೂ ನೀವು ತುಂಬ ಲಕ್ಕಿ. ಯಾಕೆಂತ ಹೇಳಿದ್ರೆ 100% ಮಾರ್ಕ್ ತೆಗೆದ ವಿದ್ಯಾರ್ಥಿಗಳಿಗೆ ಒಂದು ಒತ್ತಡ ಇರ್ತದೆ. ಏನು, ನಾಳೆ ಚೆನ್ನಾಗಿ ಕಲಿತು ಒಳ್ಳೆಯ ಕೆಲಸಕ್ಕೆ ಸೇರಬೇಕು, ಅಥವಾ ಸಮಾಜ ಏನು ಈ ಸೋ ಕಾಲ್ಡ್ ಸಮಾಜ ತುಂಬ ಒಳ್ಳೆಯ ಕೆಲಸ ಅಂತ ಏನು ಹೇಳಿದಾರ ಅದಕ್ಕೆ ಸೇರಬೇಕು. ಆದರೆ ನಮ್ಮಂಥ ನನ್ನಂಥ ಅಥವಾ ನಮ್ಮಂಥ ಕಡಿಮೆ ಮಾರ್ಕ್ ತೆಗೆದ ಅಥವಾ ಫೇಲ್ ಆದ ವಿದ್ಯಾರ್ಥಿಗಳಿಗೆ ನಿಮಗೆ ಅವಕಾಶಗಳು 1000 ಇದೆ. ನೀವು ನಾಳೆ ಯಾವ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಬಹುದು. ನಾಳೆ ನೀವು ಸಾಧನೆ ಮಾಡಿದಾಗ ಏನು ಹೇಳ್ತಾರೆ ಗೊತ್ತಾ, ಅವ ಕಲಿಯೋದ್ರಲ್ಲಿ ಏನೂ ಇರಲಿಲ್ಲ, ಆದರೆ ಇವತ್ತು ನೋಡು ಅವ ಯಾವ ಸ್ಥಾನದಲ್ಲಿದ್ದಾನಂತ ಹೇಳ್ತಾರೆ. ಅದೇ ಒಳ್ಳೆ ಮಾರ್ಕ್ ತೆಗೆದು ಒಳ್ಳೆ ರ್ಯಾಂಕ್ ತೆಗೆದು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಂತಹ ಪುರಸ್ಕಾರಗಳು, ಅಂತಹ ಮಾತುಗಳು ಸಿಗುವುದಿಲ್ಲ. ಸೊ ಒಂದಂತೂ ನೆನಪಿಟ್ಕೊಳ್ಳಿ, ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಸಿಗಬೇಕು, ಒಳ್ಳೆ ಜಾಬ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ನೀವು ಮಾರ್ಕ್ಗಳನ್ನು ತೆಗಿತಾ ಹೋಗಬೇಡಿ. ಮಾರ್ಕ್ಗಳು ಬಂದಿವೆ, ಪಿ ಯು ಸಿಯಲ್ಲಿ ಎಸ್ ಎಲ್ ಸಿ ಒಳ್ಳೆ ಮಾರ್ಕ್ ಬಂದಿದೆ, ಅದರಿಂದ ಫಸ್ಟ್ ಪಿ ಯು ಸಿಗೆ ಸ್ವಲ್ಪ ಫೀಸ್ ಕಡಿಮೆ ಆಗಬಹುದು. ಪಿ ಯು ಸಿಯಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ಒಳ್ಳೆ ಮಾರ್ಕ್ ಬಂದಿದೆ, ಸರಿ, ಡಿಗ್ರಿಗೆ ಒಂದಷ್ಟು ಫೀಸ್ ಕಡಿಮೆ ಆಗ್ಬೋದು, ಬಿಟ್ಟರೆ ನಿಮ್ಮ ಬದುಕಲ್ಲಿ ದೊಡ್ಡ ಬದಲಾವಣೆಗಳು ಆಗೋದಿಲ್ಲ. ನಮ್ಮ ಬದುಕಲ್ಲಿ ದೊಡ್ಡ ಬದಲಾವಣೆಗಳು ಆಗೋದು ಯಾವುದು ಅಂತ ಹೇಳಿದ್ರೆ, ನಮಗೆ ರಿಸ್ಕ್ ತೆಗೆದುಕೊಳ್ಳುವಂತಹ ಧೈರ್ಯ ಇದ್ದಾಗ. ಹಾಗಾಗಿ ಇದು ನನ್ನ ಅನಿಸಿಕೆ. ಪಾಸಾದ ವಿದ್ಯಾರ್ಥಿಗಳಿಗೆ ಮತ್ತು ಫೇಲ್ ಆದ ವಿದ್ಯಾರ್ಥಿಗಳಿಗೆ ಬದುಕು ತುಂಬ ವಿಶಾಲವಾಗಿದೆ. ನಾವು ಯಾವುದೋ ಒಂದು ಮೂಲೆಯಲ್ಲಿದ್ದೇವೆ ಅಷ್ಟೇ. ನಾವು ನೋಡಲಿಕ್ಕೂ ತುಂಬ ಇದೆ, ಸಾಧನೆ ಮಾಡಲಿಕ್ಕೂ ತುಂಬ ಇದೆ. ಎಸ್, ಥ್ಯಾಂಕ್ ಯು.